ಸ್ವಲ್ಪ ವಿವರವಾಗಿ ಹೇಳ್ತೀಯಾ? ಅವನಿ ಅಮ್ಮನವ್ರ ಮುಂದೆ ಬೇಜಾರಲ್ಲಿ ಕೂತ್ಕೊಂಡು ಕೈ ಜೋಡಿಸಿ ಜೋರಾಗಿ ಹತ್ತು ತುಂಬಾ ವಿಷಯಗಳನ್ನ ಹೇಳ್ಕೊಂಡ್ಲು. ನಿನ್ನ ಹೊರಗಡೆ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಅಲ್ಲಿ 2 ಪ್ರಾಣ ಹೋಗುತ್ತೆ. ಒಂದ್ ಸಮಯದಲ್ಲಿ ನೀನ್ ಕಳ್ಳರ ಪಾಲಾಗದೆ ಇರೋ ಹಾಗೆ ನನ್ ಪ್ರಾಣ ಅಡ್ಡ ಇಟ್ಟು ಕಾಪಾಡ್ಕೊಂಡೆ. ಈಗ ಸೌಮ್ಯನ ಬಿಡಿಸ್ಕೊಳ್ಳೋದಕ್ಕೋಸ್ಕರ ನಾನೇ ನಿನ್ನ ಕಳ್ಳರ ಹತ್ರ ತಗೊಂಡು ಹೋಗೋ ಪರಿಸ್ಥಿತಿ ಬರೋ ಹಾಗಿದೆ. ನಂಗೆ ಬೇರೆ ದಿಕ್ಕು ದಾರಿ ತೋಚಿದೆ. ನಾನು ತಗೋಬಾರ್ದ ಇರೋ ನಿರ್ಧಾರ ತಗೊಂಡ್ರೆ ನನ್ನ ಕ್ಷಮಿಸ್ತೀಯೋ ಶಿಕ್ಷಿಸ್ತೀಯೋ ನಿನ್ನಿಷ್ಟ. ಅಮ್ಮವ್ರನ್ನ ಕಾಪಾಡ್ಕೋತೀನಿ, ಕಾವಲಾಗಿರ್ತೀನಿ, ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಏನೇನೋ ಡೈಲಾಗ್ ಹೊಡಿತಿದ್ಲು. ಕೊನೆಗೂ ನಾವು ಕೊಟ್ಟಿರೋ ಏಟಿಗೆ ರಿವರ್ಸ್ ಆ್ಯಂಗಲಲ್ಲಿ ಯೋಚನೆ ಮಾಡಬೇಕಾಗಿರೋ ಪರಿಸ್ಥಿತಿ ದುಸ್ಥಿತಿ ಬಂದ್ಬಿಟ್ಟಿದೆ. ಅದು ಅದು ಹೀಗಿರ್ಬೇಕು ಈ ಏಟು. ಅವನಿ ಮಾತುಗಳಂತೂ ನನ್ನ ಕಿವಿಗೆ ಅಮೃತ ಹಾಕ್ದಾಗ ಅನಿಸ್ತು. ನನಗಂತೂ ತುಂಬಾ ಸಂತೋಷ ಆಗ್ತಿದೆ. ಬಂಗಾರ, ಮೊದಲನೇ ದಿನದ ಮೊದಲನೇ ಆಟದ ಸಿನಿಮಾ ಬ್ಲಾಕ್ ಬಸ್ಟರ್ ಟಾಕ್ ಆದ್ರೆ ಎಷ್ಟು ಆನಂದವಾಗಿರುತ್ತೋ ನನಗಂತೂ ಅಷ್ಟೇ ಆನಂದ ಆಗ್ತಿದೆ. ನಮ್ ಪ್ಲಾನ್ಗೆ ವಿರುದ್ಧವಾಗಿ ಪ್ಲಾನ್ ಮಾಡೋ ಅವನಿ ಈ ಸಲ ತಲೆ ಕೆಳಗಾಗಿ ಹೋಗ್ತಾಳೆ. ಹೌದು ಬಂಗಾರ, ಅವನಿಗೆ ಈ ಸಲ ಡೆಪಾಸಿಟ್ ಕೂಡ ಬರಲ್ಲ. ಅಮ್ಮವ್ರ ಮುಂದೆ ಕೂತ್ಕೊಂಡು ನಿಂಬೆ ಹಣ್ಣಿನ ರಸ ಹಿಂಡ್ದಾಗೆ ಸೆಂಟಿಮೆಂಟ್ ರಸ ಹಿಂಡಿದ್ರೆ ವರ್ಕೌಟ್ ಆಗುತ್ತೆ ಅಂತ ಅನ್ಕೊಂಡಿದ್ಲು. ಅಮ್ಮನವ್ರು ಪ್ರತ್ಯಕ್ಷ ಆಗಿ ಭಕ್ತಿ ನಿನಗೇನ್ ವರ ಬೇಕು ಕೇಳ್ಕೋ ಅಂತ ಕೇಳ್ತಾಳೆ ಅಂತ ಊಹಿಸ್ಕೊತಿದ್ದಾಳೆ ಅನ್ಸುತ್ತೆ. ಧರ್ಮ 4 ಕಾಲ್ಗಳಲ್ಲಿ ನಡೀತಿದ್ದ ಸತ್ಯಯುಗದಲ್ಲೇ ಆ ಅವನಿ ಇನ್ನು ಉಳ್ಕೊಂಡ್ಬಿಟ್ಟಿದ್ದಾಳೆ. ಕೆಟ್ಟದಾಗಿ ರಾಜ್ಯ ಆಳ್ತಿರೋ ಕಲಿಯುಗಕ್ಕೆ ಆ ಅವನಿ ಇನ್ನು ಬಂದಿಲ್ಲ ಅನ್ಸುತ್ತೆ ಪಾಪ. ಆ ಮರಿ ರಾಕ್ಷಸಿನ ತನ್ನ ಬುದ್ಧಿವಂತಿಕೆಯಿಂದ ಬೇರೆ ದಾರಿನಲ್ಲಿ ಕಾಪಾಡ್ಕೊಳ್ತಾಳೇನೋ ಅಂತ ನನಗೆ ಸ್ವಲ್ಪ ಅನುಮಾನ ಆಯ್ತು. ಯಾವುದೇ ಪರಿಸ್ಥಿತಿನಲ್ಲೂ ಅಮ್ಮನವರನ್ನ ಅಡ್ಡ ಇಟ್ಕೊಳ್ಳಲ್ಲ ಅಂತ ಅನ್ಕೊಂಡಿದ್ದೆ. ಇವಾಗ ನಾನು ಅದನ್ನೆಲ್ಲ ಕಣ್ಣಾರೆ ನೋಡಿದ್ಮೇಲೆ ವಿಗ್ರಹನ ಫಾರಿನ್ ಬ್ಯಾಚ್ಗೆ ಒಪ್ಪಿಸ್ತಾಳೆ ಅನ್ನೋ ನಂಬಿಕೆ 100ಗೆ 200% ಬಂತು ನನಗೆ. ಆ ಅವನಿ ವಿಗ್ರಹನ ತಗೊಂಡು ಹೋಗಿ ಫಾರಿನ್ ಬ್ಯಾಚ್ಗೆ ಒಪ್ಸಿದ ಮರುಕ್ಷಣನೇ ಅವನಿ ಅತ್ತೆ ಕೈಗೆ ಸಿಕ್ಕಾಕೊಳ್ಳೋ ಹಾಗೆ ಮಾಡ್ತೀನಿ. ಹಾಗೇನೆ ಸ್ವತಃ ಅತ್ತೆನೆ ಆ ಅವನಿನ ಮನೆಯಿಂದ ಆಚೆ ಹಾಕೋ ಹಾಗೆ ಸ್ಕೆಚ್ ಹಾಕ್ತೀನಿ. ಆ ಅಮ್ಮನವರು ಹೊರಗಡೆ ಹೋದ್ಮೇಲೆ ದೇವ್ರ ಮನೇಲಿ ನನಗ್ ಪೂಜೆ ಕೆಲ್ಸನೂ ಇರಲ್ಲ. ಅಷ್ಟೇ ಅಲ್ಲ ಬಂಗಾರ, ಅವನಿ ಹೊರಗಡೆ ಹೋದ್ಮೇಲೆ ನಮಗ್ ಯಾವುದೇ ಸಮಸ್ಯೆನೂ ಇರೋದಿಲ್ಲ. ಬಂಗಾರ, ಚಿಕ್ಕ ಅನುಮಾನ. ಏನು? ನಾವು ಏನೇ ಪ್ಲಾನ್ ಮಾಡಿದ್ರು ಫಸ್ಟ್ ಹಾಫ್ ಸಖತ್ತಾಗಿರುತ್ತೆ, ಸೆಕೆಂಡ್ ಹಾಫ್ ಅಟ್ಟರ್ ಫ್ಲಾಪ್ ಆಗಿರುತ್ತೆ. ಈ ಸಲ ಹಾಗೆಲ್ಲ ಆಗಲ್ಲ ಅಲ್ವಾ? ಈ ಸಲ ಹಾಗಾಗೋದಕ್ಕೆ ಅವಕಾಶ ಇಲ್ಲ ಕೃಷ್ಣ. ಯಾಕಂದ್ರೆ ಮಧ್ಯದಲ್ಲಿ 2 ಪ್ರಾಣ ಅಡ್ಡ ಇದೆ. ಆ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಆದ್ರೂ ಅವನಿ ಇಲ್ಲಿವರೆಗೂ ಮಾಡದಿರೋ ಸಾಹಸ ದ್ರೋಹ ಮಾಡ್ತಾಳೆ. ಬಂಗಾರ, ನಂಗಂತೂ ಸಖತ್ ಆನಂದ ಆಗ್ತಿದೆ. ಸ್ಟಾರ್ಟಿಂಗಲ್ಲಿ ನನ್ನ ಎತ್ಕೊಂಡೆ ಅಲ್ವಾ, ಆ ಥರ ಇನ್ನೊಂದ್ಸಲ ಎತ್ಕೋತೀಯಾ? ಹೇ, ಅವಾಗ ಅಂದ್ರೆ ಏನೋ ಖುಷಿನಲ್ಲಿ ಹಾಗೆ ಮಾಡಿದೆ, ಮತ್ತೆ ಆಗಲ್ಲಪ್ಪ. ಬಂಗಾರ ಬಂಗಾರ ಪ್ಲೀಸ್ ಬಂಗಾರ, ಒಂದೇ ಸಲ ಪ್ಲೀಸ್ ಪ್ಲೀಸ್ ಪ್ಲೀಸ್. ಹಾ ಸರಿ ಸರಿ ಬಾ. ಓಕೆ ರೆಡಿ.
ಬರ್ತಾ ಸಮಸ್ಯೆಗಳು ಸಮುದ್ರದಷ್ಟು ಆಳವಾಗ್ತಾ ಇದೆ. ಈ ಸಮಸ್ಯೆಗಳಿಂದ ಯಾವಾಗ ಪಾರಾಗ್ತೀನೋ ಏನೋ, ಯಾವಾಗ ನನ್ನ ಭಾವನ್ ಜೊತೆ ಸಂತೋಷವಾಗಿರ್ತೀನೋ. ನಾನು ಮೀಟಿಂಗ್ಸ್ ಬ್ಯುಸಿನಲ್ಲಿದ್ದು ಅವನಿಗೆ ಕಾಲ್ ಮಾಡಲಿಲ್ಲ. ಸೌಮ್ಯ ವಿಷಯದಲ್ಲಿ ಅಲ್ಲೇನು ನಡೀತಿದ್ಯೋ, ಸೌಮ್ಯ ವಿಷಯದಲ್ಲಿ ಏನಾದರೂ ವಿಷಯ ಗೊತ್ತಾಯ್ತಾ ಅಂತ ಕೇಳಬೇಕು. ಬಾವಾ, ಏನು ಮಾಡ್ತಿದೀಯಾ? ರೂಮಲ್ಲಿದ್ದೀನಿ. ಮೀಟಿಂಗ್ ಆಯ್ತಾ? ಇಲ್ಲ, ಇನ್ನೂ 3 ಮೀಟಿಂಗ್ಸ್ ಇದೆ. ನಾಳೆ ಅದನ್ನು ಅಟೆಂಡ್ ಮಾಡಬೇಕು. ಹೌದಾ? ಹೇಗಿದೆಯಾ? ಹೋಗಿ 1 ದಿನನೇ ಆಯ್ತಲ್ವಾ? ತುಂಬಾ ದಿನ ಆದ ಹಾಗೆ ಯಾಕೆ ಹಾಗೆ ಕೇಳ್ತಾ ಇದೆಯಾ? ನಿನ್ನಿಂದ 1 ಗಂಟೆ ಕೂಡ ದೂರ ಇರೋದು ತುಂಬ ಕಷ್ಟ. ಅದರಲ್ಲೂ ಪ್ರೆಸೆಂಟ್ ಮನೆ ಸಿಚುವೇಶನ್ ಕೂಡ ಚೆನ್ನಾಗಿಲ್ಲ ಅಲ್ವಾ? ಅಂಥ ಪರಿಸ್ಥಿತಿಲಿ ನಿನ್ನ ಬಿಟ್ಟು ಬರಬೇಕಾಗಿ ಬಂತು. ಪರವಾಗಿಲ್ಲ ಬಾವಾ. ಸೌಮ್ಯ ವಿಷಯದಲ್ಲಿ ಏನಾದರೂ ಗೊತ್ತಾಯ್ತಾ? ಅಮ್ಮನವರ ವಿಗ್ರಹ ತಗೊಂಬಂದು ನೀವು ಡೇವಿಡ್ ಅವರಿಗೆ ಕೊಡಬೇಕು, ಇಲ್ಲ ಅಂದರೆ ಮಗು ಪ್ರಾಣಕ್ಕೆ ಅಪಾಯ. ಸೌಮ್ಯ ಬಗ್ಗೆ ಯಾರಿಂದ ಆದರೂ ಕಾಲ್ ಬರುವಂಥದ್ದೇನಾದರೂ ನಡೆದಿದೆಯಾ ಅಂತ ನಿಮ್ಮ ಅಕ್ಕ ಭಾವನ ಹತ್ರ ಕೇಳಿದ್ಯಾ? ಯಾಕೆ ಮಾತಾಡ್ತಿಲ್ಲ? ಸೌಮ್ಯ ವಿಷಯ ಏನಾಯ್ತು ಅಂತ ಹೇಳು. ನಿನ್ನ ಹತ್ರ ಕೆಲವು ವಿಷಯಗಳ ಬಗ್ಗೆ ಮಾತಾಡಬೇಕು ಬಾವಾ. ನೀನು ಮೀಟಿಂಗ್ಸಲ್ಲಿ ಬ್ಯುಸಿಯಾಗಿರ್ತೀಯಾ, ಅದಕ್ಕೆ ನಿಂಗೆ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ಕಾಲ್ ಮಾಡಲಿಲ್ಲ. ಏನಾಯ್ತು? ಸೌಮ್ಯ ವಿಷಯ ಗೊತ್ತಾಯ್ತು ಬಾವಾ. ಹೌದಾ? ಎಲ್ಲಿದ್ದಾಳೆ? ಯಾರು ಕಿಡ್ನಾಪ್ ಮಾಡಿಸಿದ್ದು? ಅಷ್ಟಕ್ಕೂ ಏನ್ ನಡೀತು ಅಂದ್ರೆ ಬಾವಾ, ಅವನಿ ಅವನಿ, ಏನಾಯ್ತು ಅಂತ ಹೇಳು. ಯಾರು ಬಂದ್ರು? ಅಮ್ಮನ? ಹೌದು ಬಾವಾ, ಅತ್ತೆ ಮಾವನೇ. ನಾನು ಆಮೇಲೆ ಮಾತಾಡ್ತೀನಿ. ಅವನಿ, ಅವನಿ, ಅವನಿ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದಾಳೆ? ಏನತ್ತೆ, ಯಾಕಿಷ್ಟೊಂದು ಟೆನ್ಷನಲ್ಲಿದ್ಯಾ? ಹಾಗೇನಿಲ್ಲ. ಯಾರ್ದು ಫೋನು? ಚೆನ್ನೈಯಿಂದ ಬಾವಾ ಕ್ಯಾಶುಯಲ್ ಆಗಿ ಫೋನ್ ಮಾಡಿದ್ರು. ಯಾವಾಗ ಬರ್ತಾನಂತಮ್ಮ? ನಾಳೆನೂ ಮೀಟಿಂಗ್ಸ್ ಇದೆಯಂತೆ, ಯಾವಾಗ ಬರ್ತಾರೆ ಅಂತ ಹೇಳಿಲ್ಲ. ಸೌಮ್ಯ ಬಗ್ಗೆ ಯೋಚನೆ ಮಾಡ್ತಿದ್ಯಾಮ್ಮ? ಸೌಮ್ಯ ಕಣ್ಮುಂದೆ ಬರೋವರೆಗೂ ಅಕ್ಕಂಗೆ ಮನಃಶಾಂತಿ ಇಲ್ಲ. ನಡೆದಿರೋ ಗಲಾಟೆ ಬಗ್ಗೆ ಬಿಟ್ಬಿಡೋಣ. ಆಗ್ಲೇ ಆವೇಶದಲ್ಲಿ ಹಾಗೆ ವರ್ತಿಸಿದ್ದಕ್ಕೆ ನಮಗೆ ಕೋಪ ಬಂತು, ಇಲ್ಲ ಅಂತ ಹೇಳಿಲ್ಲ. ಆದರೆ ಮಗು ವಿಷಯದಲ್ಲಿ ನಮಗೂ ತುಂಬ ನೋವಿದ್ಯಮ್ಮ. ಸಂಬಂಧ ಇಲ್ದೇನೆ ನಿಹಾರಿಕಾ ಮೇಲೆ ಆರೋಪ ಹೊರಿಸಿದಕ್ಕೆ ಫೀಲ್ ಮಾಡ್ಕೊಂಡ್ವಿ ಹೊರತು ಸುಜಾತನ್ ಮೇಲೆ ನಮ್ಗೆ ಯಾಕಮ್ಮ ಕೋಪ ಇರುತ್ತೆ ಹೇಳು? ಮಗು ವಿಷಯ ಇಲ್ಲಿವರೆಗೂ ಗೊತ್ತಾಗದೇ ಇರೋದು ನೋವಿನ ವಿಷಯ. ಸೌಮ್ಯಂಗೋಸ್ಕರ ನಾವು ಮಾಡೋದೇನಾದರೂ ಇದ್ರೆ ಹೇಳಿ, ತಪ್ಪದೆ ಮಾಡ್ತೀವಿ. ನರಸಿಂಹನ್ಗಾಗ್ಲಿ ಸುಜಾತಾಗಾಗ್ಲಿ ಯಾರಾದ್ರೂ ಫೋನ್ ಮಾಡಿ ದುಡ್ಡು ಡಿಮ್ಯಾಂಡ್ ಮಾಡಿದ್ರೆ ನಮ್ಗೆ ಹೇಳೋ ಕೇಳಮ್ಮ, ಎಷ್ಟು ಬೇಕಾದ್ರೂ ಕೊಡ್ತೀವಿ. ಸೌಮ್ಯ ಸೇಫ್ ಆಗಿ ಮನೆಗೆ ಬಂದ್ರೆ ಸಾಕು. ಸೌಮ್ಯ ಬಗ್ಗೆ ನಿನಗೇನಾದ್ರೂ ವಿಷಯ ಗೊತ್ತಾದ್ರೆ ನಮಗೂ ಹೇಳು. ನೀನು ಯಾವ ವಿಷಯದಲ್ಲೂ ತೊಂದರೆ ತಗೋಬೇಡ. ಸೌಮ್ಯ ಕ್ಷೇಮವಾಗಿ ವಾಪಸ್ ಬರೋದಕ್ಕೋಸ್ಕರ ನಾವೇನಾದ್ರೂ ಮಾಡೋಣ. ಅವ್ರಿಗೆ ಏನು ಕೇಳಿದ್ರೂ ಕೊಟ್ಬಿಡೋಣ. ಸೌಮ್ಯ ಪ್ರಾಣಕ್ಕಿಂತ ನಮ್ಗ್ಯಾವುದು ಮುಖ್ಯ ಅಲ್ಲಮ್ಮ. ಅಮ್ಮನವರ ವಿಗ್ರಹ ತಗೊಂಬಂದು ನೀವು ಡೇವಿಡ್ ಅವರಿಗೆ ಕೊಡಬೇಕು, ಇಲ್ಲ ಅಂದರೆ ಮಗು ಪ್ರಾಣಕ್ಕೆ ಅಪಾಯ. ಸರಿನಾ? ಸರಿ ಅತ್ತೆ. ನೀನ್ ಧೈರ್ಯವಾಗಿರಮ್ಮ. ನಿಮ್ಮ ಅಕ್ಕನಿಗೂ ಧೈರ್ಯವಾಗಿರೋಕೆ ಹೇಳು. ದುಡ್ಡಿಂದ ತೀರೋ ಸಮಸ್ಯೆನೇ ಆಗಿದ್ರೆ ನಿಮ್ಮ ಹತ್ರ ಹೇಳ್ಕೊಂತಿದ್ನೇನು. ಅವ್ರು ಕೇಳಿದ್ದು
ನಮ್ ಕುಲದೈವ ಆಗಿರೋ ಅಮ್ನೋರ ವಿಗ್ರಹ. ಹೇಗ್ ಹೇಳ್ಕೊಳಕ್ಕಾಗತ್ತೆ? ಫಾರಿನರ್ಸ್ ವಿಗ್ರಹ ಕೇಳಿದ ವಿಷಯದ ಬಗ್ಗೆ ಭಾವನ್ ಹತ್ರ ಫೋನಲ್ಲಿ ಹೇಳ್ಬಾರ್ದು. ಹೇಳು ಬಾವಾ. ಅಪ್ಪ ಅಮ್ಮ ಹೋದ್ರಾ? ಹೋದ್ರು. ಈಗಷ್ಟೇನೋ ಹೇಳಬೇಕು ಅನ್ಕೊಂಡಿದ್ದೆ, ಅದೇ ಸೌಮ್ಯ ಬಗ್ಗೆ. ಅವನಿ ಹೇಳು. ಬಾವಾ, ನಾನು ಆಮೇಲೆ ಕಾಲ್ ಮಾಡ್ಲಾ? ಏನಾಯ್ತು? ಚಿಕ್ಕ ಕೆಲಸ ಇದೆ. ಅದಲ್ಲ ಅವನಿ, ನೀನ್ ಈಗಷ್ಟೇ ಬಂದಿರೋ ಹಾಗಿದ್ಯಾ ಅಲ್ವಾ? ನೀನು ಫ್ರೆಶ್ ಅಪ್ ಆಗಿ ರೆಸ್ಟ್ ತಗೋ. ಸರಿ, ಇಡ್ತೀನಿ. ಏ ಅವನಿ ಅವನಿ, ಅವನಿ ಏನೋ ಮುಚ್ಚಿಡ್ತಿದ್ದಾಳೆ. ನನ್ನ ಹತ್ರ ಕೂಡ ಹೇಳೋಕ್ಕಾಗ್ತಿಲ್ಲ ಅನ್ಸತ್ತೆ. ನಾನು ಬೇಗ ಆಫೀಸ್ ಮೀಟಿಂಗ್ಸ್ನ ಮುಗಿಸ್ಕೊಂಡು ನಾಳೆ ಹೊರಟೋಗ್ಬೇಕು. ನರಸಿಂಹನ್ಗಾಗ್ಲಿ ಸುಜಾತಾಗಾಗ್ಲಿ ಯಾರಾದರೂ ಫೋನ್ ಮಾಡಿ ದುಡ್ಡು ಡಿಮ್ಯಾಂಡ್ ಮಾಡಿದ್ರೆ ನಮ್ಗೆ ಹೇಳೋ ಕೇಳಮ್ಮ, ಎಷ್ಟು ಬೇಕಾದ್ರೂ ಕೊಡ್ತೀವಿ. ಸೌಮ್ಯ ಸೇಫ್ ಆಗಿ ಮನೆಗೆ ಬಂದ್ರೆ ಸಾಕು. ಅವ್ರಿಗೆ ಏನ್ ಕೇಳಿದ್ರು ಕೊಟ್ಬಿಡೋಣ. ಸೌಮ್ಯ ಪ್ರಾಣಕ್ಕಿಂತ ನಮ್ಗೆ ಯಾವುದು ಮುಖ್ಯ ಅಲ್ಲಮ್ಮ. ದುಡ್ಡಿಂದ ತೀರೋ ಸಮಸ್ಯೆನೇ ಆಗಿದ್ರೆ ಮೊದಲು ಶ್ರೀಕರ್ ಭಾವನ್ ಹತ್ರ ಹೇಳ್ತಾ ಇದ್ದೆ. ಆಗ್ಲಿಲ್ಲ ಅಂದಾಗ ಅತ್ತೆ ಮಾವನ್ನ ಕೇಳ್ತಾ ಇದ್ದೆ. ಆದ್ರೆ ಬಂದಿರೋ ಸಮಸ್ಯೆ ಅಮ್ನೋರ್ ವಿಗ್ರಹದಿಂದ ಮಾತ್ರನೇ ತೀರೋ ಅಂಥದ್ದು. ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತ ಆ ಫಾರಿನರ್ಸ್ ನನ್ನ ಹೆದರ್ಸ್ಬೋದು. ಆದ್ರೆ ನಾನಂತೂ ಈ ವಿಷಯನ ಎಲ್ಲರ ಹತ್ರ ಹೇಳೋದೇ ಒಳ್ಳೇದು. ನನ್ನ ಸಮಸ್ಯೆಗೆ ಪರಿಹಾರ ಸಿಗತ್ತೋ ಇಲ್ಲ ಅಂದ್ರೆ ಏನ್ ನಡಿಬೇಕೋ ಅದೇ ನಡೆಯುತ್ತೆ. ಸೌಮ್ಯನ ಬಗ್ಗೆ ಸುಜಾತ ತುಂಬಾ ಚಿಂತೆ ಮಾಡ್ತಾ ಇದ್ದಾಳೆ. ನಮ್ಮಿಂದ ಏನಾದರೂ ಸಹಾಯ ಮಾಡೋ ಹಾಗಿದ್ದಿದ್ರೆ ಚೆನ್ನಾಗಿರೋದು. ನಾವು ಸಹಾಯ ಮಾಡೋಕೆ ಹಿಂಜರಿಯೋರಲ್ಲ. ಹೌದು ರೀ, ಏನ್ ಮಾಡ್ಬೇಕು ಅಂತ ನನಗೂ ತೋಚ್ತಾ ಇಲ್ಲ. ಸೌಮ್ಯ ಮಾತ್ರ ಕ್ಷೇಮವಾಗಿ ವಾಪಸ್ ಬರಬೇಕು. ಅತ್ತೆ, ಸೌಮ್ಯನ ಬಗ್ಗೆ ಏನಾದ್ರೂ ಗೊತ್ತಾಯ್ತಮ್ಮ? ಅದು ನಮ್ಮ ಹತ್ರ ಯಾವ ವಿಷಯನಾದ್ರೂ ನಿರ್ಭಯವಾಗಿ ಸಂಕೋಚ ಇಲ್ಲದೆ ಹೇಳೋ ಅಧಿಕಾರ ನಿನ್ಗಿದೆಯಮ್ಮ. ಯಾಕೆ ಹಿಂದೇಟಾಗ್ತಿದ್ಯಾ ಹೇಳು. ನೇರವಾಗಿ ಮಾತಾಡೋ ಅವನಿ ತಡವರ್ಸಿ ಯೋಚನೆ ಮಾಡ್ತಿದ್ದಾಳೆ ಅಂದ್ರೆ ಯಾವುದೋ ದೊಡ್ಡ ವಿಷಯನೇ ಆಗಿರುತ್ತೆ. ಸಂತೆಯಲ್ಲಿ ಎತ್ತು ಆಕ್ಳು ತಗೋಬೇಕಾದ್ರೆ ಸ್ವಲ್ಪ ಜನ ಕೊಂಬ ನೋಡಿ ರೇಟ್ ಮಾತಾಡ್ತಾರಂತೆ. ಅವನಿ ರೀತಿ ಕೂಡ ಹಾಗೇ ಇದೆ. ನನ್ನ ಬಾಯಿಂದ ನಾನು ಹೇಳಬಾರ್ದು, ನಿನ್ನ ಬಾಯಿಂದ ನೀನು ಹೇಳ್ದೆ. ನೀನು ಹೇಳಿದ್ದು ನಿಜ ಲಾವಣ್ಯ. ಏನತ್ತೆ, ಎಲ್ಲರೂ ಸೇರಿ ಏನೋ ಮೀಟಿಂಗ್ ಮಾಡ್ತಿದ್ದೀರಾ? ಅದು ನಾವಿಲ್ದೇನೆ ಅವನಿ ಯಾವುದೋ ವಿಷಯ ಮಾತಾಡೋದಕ್ಕೆ ಅಂತ ಬಂದ್ಲು. ಯಾಕೋ ಹೇಳೋದಕ್ಕೆ ಕಷ್ಟಪಡ್ತಿದ್ದಾಳೆ. ಏನವನಿ, ನಾವೆಲ್ಲ ಇದ್ರೆ ಹೇಳೋದಕ್ಕೇನಾದ್ರೂ ಪ್ರಾಬ್ಲಮ್ಮಾ? ಯಾವುದೇ ವಿಷಯದಲ್ಲಾದ್ರೂ ನಮ್ಮಲ್ಲಿ ಮುಚ್ಚುಮರೆ ಇರೋದಿಲ್ಲ ಅಲ್ವೇನಮ್ಮ? ಹಾಗೆ ಯೋಚನೆ ಮಾಡಬೇಕಾಗಿರೋ ಅಗತ್ಯ ಏನಿಲ್ಲ. ನಿಮ್ಮ ಹತ್ರ ಏಕಾಂತವಾಗಿ ಹೇಳೋ ರಹಸ್ಯ ಏನೂ ಇಲ್ಲ ಅತ್ತೆ. ನಾನು ಕೂಡ ಎಲ್ರ ಮುಂದೆನೆ ಹೇಳಬೇಕು ಅಂತ ಬಂದಿದ್ದೀನಿ. ಆದ್ರೆ ಇನ್ಯಾಕ್ ತಡ, ಎಲ್ರೂ ಇದೀವಲ್ಲ, ಹೇಳಮ್ಮ. ಹೇಳು ಅವನಿ.
ಅದೇ ಅತ್ತೆ, ಸೌಮ್ಯ ವಿಷಯದಲ್ಲಿ ನೀವೇನಾದರೂ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಮಾಡ್ತೀವಮ್ಮ. ಚಿಕ್ಕ ಮಗು ಕ್ಷೇಮವಾಗಿ ಮನೆಗೆ ಬರೋದಕ್ಕೋಸ್ಕರ ನಾವು ಯಾವುದೇ ಸಹಾಯನಾದರೂ ಮಾಡ್ತೀವಿ. ಕಿಡ್ನಾಪರ್ಸ್ ಫೋನ್ ಮಾಡಿದ್ರಾ? ದುಡ್ಡೇನಾದರೂ ಡಿಮ್ಯಾಂಡ್ ಮಾಡಿದ್ರಾ? ಎಷ್ಟು ಕೇಳಿದ್ರು ಹೇಳಮ್ಮ. ಈ ಸಮಯದಲ್ಲಿ ಹೇಳಬಾರ್ದು, ಆದ್ರೆ ನಾವು ನಮ್ಮ ಅಗತ್ಯ ಕೇಳಿದ್ರೆ ಯಾಕೆ, ಏನು ಅಂತ, ಹೇಗೆ ಅಂತ 100 ಪ್ರಶ್ನೆ ಕೇಳ್ತೀರಾ. ಅವನಿ ಸುಜಾತ ವಿಷಯದಲ್ಲಿ ಮಾತ್ರ ಸ್ವಲ್ಪನೂ ಯೋಚನೆ ಮಾಡೋದೇ ಇಲ್ಲ. ಕಾವ್ಯ ವಿಷಯದಲ್ಲಿ ನಿಮ್ಮ ಕಾಲ್ ಕೂಡ ಹಿಡ್ಕೊಂಡ್ವಿ, ಸ್ವಲ್ಪ ಕೂಡ ಕನಿಕರ ತೋರಿಸ್ಲಿಲ್ಲ ನೀವು. ಯಾಕೆ ತೋರಿಸ್ತಾರಣ್ಣ? ಈ ಮನೇಲಿ ಇಷ್ಟವಾಗಿರೋರು ಒಂದು ವರ್ಗ, ಇಷ್ಟ ಇಲ್ದೇ ಇರೋರು ಅಂತ ಇನ್ನೊಂದು ವರ್ಗ ಇದೆ ಅಲ್ವಾ? ಅಕ್ಕ, ನೀವು ಸ್ವಲ್ಪ ಸುಮ್ಮನೆ ಇರಿ. ಅವನಿ ಏನ್ ಹೇಳ್ಬೇಕು ಅಂತಿದ್ದಾಳೋ ಮೊದಲು ಕೇಳಿಸ್ಕೊಳ್ಳೋಣ. ಅವನಿ, ವಿಷಯನ ರಬ್ಬರ್ ಹೇಳ್ದಂಗೆ ಇನ್ನು ಎಳಿಬೇಡ, ಬೇಗ ಹೇಳು. ಅತ್ತೆ, ನಾನು ಹೇಳಿದ್ ಕೇಳಿದ ಮೇಲೆ ನಿಮಗೆ ತುಂಬ ಕಷ್ಟ ಅನ್ಸತ್ತೆ, ಕೋಪ ಬರುತ್ತೆ. ನೀವು ಹೇಗೆ ರಿಯಾಕ್ಟ್ ಮಾಡ್ತೀರೋ ಅನ್ನೋದು ಕೂಡ ನಾನು ಊಹಿಸೋದಕ್ಕಾಗ್ತಾ ಇಲ್ಲ. ಆದರೂ ನಾನು ಈ ವಿಷಯ ಹೇಳಬೇಕು. ಯಾಕೆ ಅಂದರೆ ನಾನೊಬ್ಳೇ ಪ್ರಯತ್ನ ಮಾಡೋದ್ರಿಂದ ಉಪಯೋಗ ಇಲ್ಲ. ನಾನು ಹೇಳಿದ್ ಕೇಳಿದ ಮೇಲೆ ದೊಡ್ಡ ಮನಸ್ಸು ಮಾಡಿಕೊಂಡು ಸಮಸ್ಯೆಗೆ ಪರಿಹಾರನ ತೋರಿಸಿ ಸೌಮ್ಯ ಕ್ಷೇಮವಾಗಿ ಮನೆಗೆ ಬರೋ ಹಾಗೆ ಮಾಡಿ. ಇಂಥ ದೊಡ್ಡ ಮಾತು ಹೇಳಿದೆ ಅಂದ್ರೆ ಅದೇನೋ ವಿಚಿತ್ರವಾದ ವಿಷಯನೇ ಆಗಿರುತ್ತೆ. ನಮ್ಮಿಂದ ಆಗೋದಾದ್ರೆ ಅದನ್ನು ನಾವು ಖಂಡಿತ ಮಾಡ್ತೀವಮ್ಮ. ಆದರೆ ವಿಷಯ ಏನು ಅಂತ ಬೇಗ ಹೇಳು. ಸೌಮ್ಯನ ಕಿಡ್ನ್ಯಾಪ್ ಮಾಡಿದವರು ನಿನ್ನೆ ನನಗೆ ಫೋನ್ ಮಾಡಿದ್ರು. ನಂಗೊಂದು ಜಾಗಕ್ಕೆ ಬಾ ಅಂದ್ರು, ಹೋದೆ. ಆಮೇಲೆ ನೋಡಿದ್ರೆ ಅವ್ರು ಯಾರೋ ಅಲ್ಲ, ನಮ್ಮ ಮನೆಗೆ ಅಮ್ಮನವ್ರ ಮೇಲೆ ಡಾಕ್ಯುಮೆಂಟ್ರಿ ತೆಗಿಬೇಕು ಅಂತ ಬಂದಿದ್ರಲ್ಲ ಅವರು. ನೋಡಿ ಅವನಿಯವರೇ, ಇವರು ಇಂಟರ್ನ್ಯಾಷನಲ್ ಚಾನಲ್ಗೆ ಡಿವೋಷನಲ್ ಡಾಕ್ಯುಮೆಂಟ್ರಿ ಮಾಡ್ತಿದ್ದಾರೆ. ನಿಮ್ಮ ಮನೆಯಲ್ಲಿ ನಡೆಯೋ ಆಚರಣೆಗಳನ್ನು ಕೇಳಿ ಬಂದಿದ್ದಾರೆ. ನಿಮ್ಮ ಮನೆಯಲ್ಲಿರೋ ಅಮ್ಮನವರು ತುಂಬ ಪವರ್ಫುಲ್. ನೀವು ಪರ್ಮಿಷನ್ ಕೊಟ್ರೆ ಅವನಿಯವರನ್ನ ನಾವು ಇಂಟರ್ವ್ಯೂ ಮಾಡ್ತೀವಿ, ಡಾಕ್ಯುಮೆಂಟ್ರಿ ಶೂಟ್ ಮಾಡ್ತೀವಿ. ಸೌಮ್ಯನ ಕಿಡ್ನಾಪ್ ಮಾಡಿದವರು ಅವರಾ? ಹೌದು ಮಾವ. ನಮ್ಮ ಮನೆಗೆ ಬಂದು ಅಮ್ಮನವ್ರ ಬಗ್ಗೆ ಮಾತಾಡಿದವರು ಸೌಮ್ಯನ ಕಿಡ್ನಾಪ್ ಮಾಡಿದ್ರು. ಇಷ್ಟಕ್ಕೂ ಅವ್ರಿಗೆ ಏನ್ ಬೇಕಂತೆ? ದುಡ್ಡೇನಾ? ಅಲ್ಲ ಮಾವ, ಮತ್ತೆ ಅದು ಹೇಳಮ್ಮ, ಅವ್ರ ಡಿಮ್ಯಾಂಡ್ಗಳೇನು? ಅವ್ರಿಗೇನ್ ಬೇಕಂತೆ? ಆದ್ರೂ ನಿಮ್ಮ ಅಕ್ಕನ ಮಗಳನ್ನ ಕಿಡ್ನಾಪ್ ಮಾಡಿದ್ರೆ ಅವ್ರಿಗೇನ್ ಬರುತ್ತೆ ಅಂತ ಹಾಗೆ ಮಾಡಿದ್ರು? ನಿಮ್ಮ ಅಕ್ಕನ ಹತ್ರ ಏನ್ ಆಸ್ತಿ ಇದೆಯಾ, ಬಂಗಾರ ಇದೆಯಾ? ಒಂದು ವಿಷಯನ ನೇರವಾಗಿ ಹೇಳೋದಕ್ಕೆ ಯಾಕೆ ಇಷ್ಟು ಗ್ಯಾಪು? ಬೇಗ ಹೇಳು. ಹೇಳ್ತೀನಿ, ಬನ್ನಿ ಅತ್ತೆ. ಎಲ್ಲಿಗೆ ಕರ್ಕೊಂಡು ಹೋಗ್ತಾಳೆ? ನಾವು ನೋಡೋಣ ಬನ್ನಿ. ಇದು ಯಾವುದೋ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ. ನೋಡೋಣ, ನಡೀರಿ ನಡೀರಿ. ಬನ್ನಿ. ಸೌಮ್ಯ ವಿಷಯ ಕೇಳಿದ್ರೆ ಅಮ್ಮನವ್ರ ಮುಂದೆ ಯಾಕಮ್ಮ ಕರ್ಕೊಂಡು ಬಂದೆ? ಇಲ್ಲಿ ಕರ್ಕೊಂಡು ಬಂದಿದ್ದಾಳೆ ಅಂದ್ರೆ ಕಿಡ್ನಾಪ್ಗೂ ಅಮ್ಮೋರ್ ಮಧ್ಯೆ ಏನೋ ಲಿಂಕ್ ಇದೆ ಅಂತ ಅರ್ಥ.